ಸಲಿಂಗ ಕಾಮದ ಆಟಕ್ಕೆ ಮುದ್ದಾದಂತಹ ಅಮಾಯಕ ಮಗುವೊಂದು ಸಾವನ್ನಪ್ಪಿದೆ, ಬಲಿಯಾಗಿದೆ. ಮಹಿಳೆ ಮತ್ತು ಯುವತಿಯ ಸಲಿಂಗ ಕಾಮಕ್ಕೆ ಕಂದಮ್ಮ ಬಲಿಯಾಗಿರುವಂತಹ ಘಟನೆ ಇದು. ಸಲಿಂಗ ಕಾಮದಾಹಕ್ಕೆ ಹೆತ್ತ ಮಗುವನ್ನೇ ಕ್ರೂರಿ ತಾಯಿ ಕೊಂದಿದ್ದಾಳೆ. ತಮಿಳುನಾಡಿನ ಕೆಳಮಂಗಲಂ ಸಮೀಪದ ಚಿನ್ನಟ್ಟಿಯಲ್ಲಾಗಿರೋ ಘಟನೆ ಇದು. ವಿವಾಹಿತೆ ಭಾರತಿ ಸುಮಿತ್ರಾ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿರ್ತಾಳೆ. ಇಬ್ಬರು ಕೂಡ ಲೆಸ್ಬಿಯನ್ಸು. ಅದರಲ್ಲಿ ಆ ಮಹಿಳೆಗೆ 5 ತಿಂಗಳ ಮಗು ಇರುತ್ತೆ, ಅದನ್ನು ಕೊಂದು ಹಾಕಿರೋದು. ಎಲ್ಲಿ ತನ್ನ ಅಕ್ರಮ ಸಂಬಂಧಕ್ಕೆ ಆ ಮಗು ಅಡ್ಡಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೊಂದು ಹಾಕಿರೋದಂತೆ. ನೀವಿನ್ನೊಂದು ಕಡೆ ನಾವು ಬ್ಲರ್ ಮಾಡ್ಕೆಲ್ಲ ಫೋಟೋಸನ್ನು ತೋರಿಸ್ತಾ ಇದ್ದೀವಿ, ಕಾರಣ ರೂಲ್ಸ್ ಇರೋದ್ರಿಂದ. ಸೊ ಅದರಲ್ಲೆಲ್ಲ ಅವರಿಬ್ಬರು ಕಿಸ್ ಮಾಡ್ಕೊಂಡು ಅಥವಾ ತೀರಾ ಅಸಭ್ಯ ರೀತಿಯಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರೋದು ತಿಳಿದು ಬಂದಿದೆ. ಜಗತ್ತು ಅಂದರೆ ಏನು ಅಂತ ಅರಿಯದಂತಹ ಮಗು ಮಾತ್ರ ಇವರಿಬ್ಬರ ಕಾಮತೃಷ್ಯೆಗೆ, ಕಾಮದಾಟಕ್ಕೆ ಬಲಿಯಾಗಿದೆ. 5 ತಿಂಗಳ ಹಿಂದಷ್ಟೇ ಗಂಡು ಮಗುವಿಗೆ ಭಾರತಿ ಜನ್ಮ ಕೊಟ್ಟಿರ್ತಾಳೆ ಅಕ್ಯೂಸ್ಡ್. ಮಗುವಾದಾಗ್ಲಿಂದ ಭಾರತಿಯಿಂದ ಸುಮಿತ್ರಾ ಸ್ವಲ್ಪ ಅಂತರ ಮೇಂಟೈನ್ ಮಾಡಿರ್ತಾಳೆ. ಇಬ್ಬರ ಮಧ್ಯೆ ಇದೇ ವಿಷಯಕ್ಕೆ ಪದೇ ಪದೇ ಜಗಳ ಕೂಡ ಆಗಿರುತ್ತಂತೆ. ಮಗುವಿನಿಂದಲೇ ಈ ಗಲಾಟೆ ಅಂತ ಸುಮಿತ್ರಾ ಆರೋಪವನ್ನು ಮಾಡಿದ್ಲಂತೆ. ಮಗುವನ್ನ ಕೊಲ್ಲೋದಕ್ಕೆ ಭಾರತಿಗೆ ಸುಮಿತ್ರಾ ತಾಕೀತು ಮಾಡಿದ್ಲಂತೆ. ಅದರಂತೆ ಭಾರತಿ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ಲು. ಅವಳು ಹೇಳಲ್ಲಂತೆ, ಅವಳು ಕೇಳಿಬಿಟ್ಲಂತೆ. ಬಳಿಕ ಹಾಲು ಕುಡಿಯುವಾಗ ನೆತ್ತಿಗೇರಿ ಸಾವು ಅಂತ ಕತೆ ಕಟ್ಟಿದ್ಲಂತೆ. ಭಾರತಿ ಮೊಬೈಲಿನ ಪರಿಶೀಲನೆ ಮಾಡಿದಾಗ ಇಬ್ಬರ ಸಲಿಂಗ ಕಾಮದಾಟ ಬೆಳಕಿಗೆ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಇವರಿಬ್ಬರ ಕೃತ್ಯದ ಬಗ್ಗೆ ಪೊಲೀಸರಿಗೆ ಯಾವಾಗ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಯ್ತು? ಮನೆಯವ್ರಿಗೆ ಏನಾದರೂ ಅನುಮಾನ ಇತ್ತು, ಅವ್ರು ಹೇಳಿದ್ದ? ಏನೇನು ಮಾಹಿತಿ ಇದೆ? ಖಂಡಿತ ಮಹಿಳೆ ಮತ್ತು ಯುವತಿಯ ಸಲಿಂಗ ಕಾಮಕ್ಕೆ ಪುಟ್ಟ ಕಂದಮ್ಮ ಒಂದು ಬಲಿಯಾಗಿರುವಂತದ್ದು ಘಟನೆ ಏನು ರಾಜ್ಯದ ಗಡಿ ಭಾಗದ ತಮಿಳುನಾಡಿನ ಕೆಲಮಂಗಲಂ ಸಮೀಪದ ಚಿನ್ನಹಟ್ಟಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಭಾರತಿ 26 ವರ್ಷ ಮತ್ತು ವಿವಾಹಿತ ಮಹಿಳೆಯಾಗಿದ್ದು, ಸುಮಿತ್ರಾ ಅಂತೇಳಿ 22 ವರ್ಷದ ಯುವತಿ ನಡುವೆ ಕಲಿಂಗ ಕಾಮಕ್ಕೆ ಇತ್ತೀಚೆಗೆ ಮಗು 5 ತಿಂಗಳ ಹಿಂದೆ ಅಷ್ಟೇ ಗಂಡು ಮಗು ಆಗಿತ್ತು. ಆ ಮಗು ಅಡ್ಡಿ ಆಗ್ತಿದೆ ಅಂತೇಳಿ ಆಕೆಯನ್ನ ಸುಮಿತ್ರಾ ಮಗುವನ್ನ ಸಾಯಿಸಿ ಅಂತೇಳಿ ಭಾರತಿಗೆ ಹೇಳಿದ್ಲು ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಅಂದ್ರೆ ಇವರಿಬ್ರು ಸಲಿಂಗ ಕಾಮದಲ್ಲಿದ್ದಾಗ ಮಗು ಪದೇ ಪದೇ ಅಡ್ಡ ಬರ್ತಿದೆ, ಹಾಗಾಗಿ ಆ ಮಗುವನ್ನ ಸಾಯಿಸ್ಬಿಟ್ರೆ ಯಾವ್ದು ಇರಲ್ಲ ಅಂತೇಳಿ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಅದೇ ರೀತಿ ಮಗುವನ್ನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಮಗು ಗಂಡ ಸುರೇಶ್ ಬರ್ತಾನೆ. ಸುರೇಶ್ ಮಗು ಏನಾಯ್ತು ಅಂತೇಳಿ ಪ್ರಶ್ನೆ ಮಾಡಿದಾಗ ಮಗು ಹಾಲು ಕುಡಿಬೇಕಾದ್ರೆ ತಲೆಗತ್ತಿ ಮಗು ಯಾಕೋ ಮಾತಾಡ್ತಿಲ್ಲ, ಫುಲ್ ಸುಸ್ತಾಗಿದೆ ಅಂತೇಳಿ ಕತೆ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಅಲ್ಲೇ ಇದ್ದಂತ ಸ್ಥಳೀಯ ಆಸ್ಪತ್ರೆಗೆ ತೆಗೆದುಕೊಂಡು ಮಗುವನ್ನ ಹೋಗ್ತಾರೆ. ಆಗ ಮಗು ಮೃತಪಟ್ಟಿರೋದು ಗೊತ್ತಾಗ್ತದೆ. ಗೊತ್ತಾದ ನಂತರ ಗ್ರಾಮಸ್ಥರು ಮತ್ತು ಕುಟುಂಬದವರೆಲ್ಲ ಸೇರಿ ಆ ಮಗುವಿನ ಅಂತ್ಯಕ್ರಿಯೆಯೂ ಸಹ ಆಗೋಗಿರ್ತದೆ. ಆ ನಂತರ ಸುರೇಶ್ಗೆ ಒಂದು ಅನುಮಾನ ಬರ್ತದೆ. ಅಂದ್ರೆ ಆಕೆಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡಬೇಕಾದಾಗ ಈ ಒಂದು ಎಲ್ಲಾ ಮೆಸೇಜ್ ಇರ್ಬೋದು ಅಥವಾ ಭಾರತಿ ಜೊತೆಲಿ ಇರುವಂತಹ ಫೋಟೋಸ್ಗಳು, ಸುಮಿತ್ರಾ ಭಾರತಿ ಇರುವಂತಹ ಫೋಟೋಗಳು ಒಂದಷ್ಟು ಆ ಗಂಡನಿಗೆ ತಿಳಿದು ಬರುತ್ತದೆ. ಹಾಗಾಗಿ ಆತ ಕೆಲಮಂಗಲ ಪೊಲೀಸ್ ಠಾಣೆಗೆ ಹೋಗಿ ಈ ವಿಚಾರವನ್ನ ಸಂಪೂರ್ಣವಾಗಿ ದೂರನ್ನ ಕೊಡ್ತಾನೆ. ಜೊತೆಗೆ ವಿಚಾರವನ್ನ ಪೊಲೀಸರಿಗೆ ಮಾಹಿತಿ ಹಂಚಿಕೊಂಡಾಗ ಪೊಲೀಸರ ತನಿಖೆಯಲ್ಲಿ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ಬೇಕಾದ್ರೆ ಆ ಸಂಪೂರ್ಣ ಏನು ಕೊಲೆ ರಹಸ್ಯ ಸಂಪೂರ್ಣ ಈಗ ಇಬ್ಬರು ಆರೋಪಿಗಳು ಬಾಯಿ ಬಿಟ್ಟಿರುವಂತದ್ದು. ಒಟ್ಟಲ್ಲಿ ಇವರಿಬ್ಬರ ಕಾಮಕ್ಕೆ ಪಾಪ 5 ತಿಂಗಳ ಮಗು, ಏನು ಅರಿಯದ ಮಗು ಈಗ ಸಾವನ್ನಪ್ಪಿರುವಂತದ್ದು. ಇನ್ನು ಆರೋಪಿಗಳನ್ನ ಬಂಧಿಸಿ ಈಗಾಗಲೇ ವಿಚಾರಣೆಯನ್ನ ಕೆಲಮಂಗಲ ಪೊಲೀಸರು ಮುಂದುವರಿಸಿದ್ದಾರೆ. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.